ಸಚಿವ ಕೆಎಚ್ ಮುನಿಯಪ್ಪ ಕ್ಷೇತ್ರದ ಗ್ರಾಮಗಳ ಪಾಡು ನೋಡಿ. ಕೆಂಪೇಗೌಡ ವಿಮಾನ ನಿಲ್ದಾಣ ಪಕ್ಕದಲ್ಲಿರುವ ಗ್ರಾಮಗಳ ದುಸ್ಥಿತಿ. ಗ್ರಾಮದ ಪ್ರಮುಖ ರಸ್ತೆಯ ಅಧೋಗತಿಗೆ ಗ್ರಾಮಸ್ಥರು ಹೈರಾಣ. ದೊಡ್ಡಪ್ಪನಹಳ್ಳಿ ಮತ್ತು ಕನ್ನಮಂಗಲಪಾಳ್ಯ ಗ್ರಾಮಕ್ಕಿಲ್ಲ ಸುವ್ಯವಸ್ಥಿತ ರಸ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗ್ರಾಮಗಳು. ರಸ್ತೆಯ ದುಸ್ಥಿತಿ ಒಂದೆಡೆ, ಮತ್ತೊಂದೆಡೆ ಯುಜಿಡಿ ಅವ್ಯವಸ್ಥೆ. ಯುಜಿಡಿ ನೀರನ್ನು ದರ್ಗಾ ಪಕ್ಕದ ಕೆರೆಗೆ ಬಿಡಲಾಗ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲೇ ಇರುವ ದೊಡ್ಡಪ್ಪನಹಳ್ಳಿ ಮತ್ತು ಕನ್ನಮಂಗಲಪಾಳ್ಯ ಗ್ರಾಮಗಳು ಅಭಿವೃದ್ಧಿಯಿಂದ ವಂಚಿತವಾಗಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ವಾಹನ ಸವಾರರು ಮತ್ತು ಪಾದಚಾರಿಗಳು ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆ ಬಂದಾಗ ರಸ್ತೆ ಕೆಸರಿನ ಗುಂಡಿಗಳಾಗಿ ಮಾರ್ಪಡುತ್ತಿದ್ದು, ಸಂಚಾರ ದುಸ್ತರವಾಗುತ್ತಿದೆ. ಇನ್ನೊಂದೆಡೆ ಯುಜಿಡಿ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯಿಂದ ಶೌಚಾಲಯ ಹಾಗೂ ಒಳಚರಂಡಿಯ ಕಲುಷಿತ ನೀರನ್ನು ದರ್ಗಾ ಪಕ್ಕದ ಕೆರೆಗೆ ಹರಿಸಲಾಗುತ್ತಿದೆ ಎನ್ನಲಾಗಿದೆ. ಇದರಿಂದ ಪರಿಸರ ಮಾಲಿನ್ಯ ಉಂಟಾಗುವ ಜೊತೆಗೆ ಸಾರ್ವಜನಿಕರ ಆರೋಗ್ಯಕ್ಕೂ ಅಪಾಯ ಎದುರಾಗುತ್ತಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ಇನ್ನು ರಸ್ತೆ ಅಭಿವೃದ್ಧಿ ಹಾಗೂ ಯುಜಿಡಿ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸುವಂತೆ ಗ್ರಾಮಸ್ಥರು ಹಿರಿಯ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಒಂದು 10 ವರ್ಷದಿಂದ 11 ವರ್ಷದಿಂದ ಐತೆ ಸರ್. ಏನು ಗೊತ್ತಾ, ಎಷ್ಟು ದಿವಸ ಅಂತ ಕರ್ಸಿ ಗ್ರಾಮ ಪಂಚಾಯತಿ ಕನ್ನಮಂಗಲ ಕರ್ಸಿ ಮಾತಾಡಿ ಇಲ್ಲೇ ಒಂದು ಮೀಟಿಂಗ್ ಮಾಡಿ ತೋರಿಸಿ ಇದೆಲ್ಲ ಗಲೀಜ್ ನೀರು ಬಿಡಬೇಡ್ರಿ, ಚರಂಡಿ ನೀರು ಇದು ನೀರು ಅದೆಲ್ಲ ಬಿಡಬೇಡ್ರಿ, ಒಳ್ಳೆ ದನ ಕರು ನಮ್ಮ ರೈತರಿಗೆ ಸಹಾಯ ಆಗಂತದ್ದು ಮಾಡ್ರಿ ಅಂತ ಹೇಳಿದ್ರೆ ತಗೊಂಡು ಬಂದು ನೋಡಿ ಸರ್, ಎಲ್ಲ ಕುಂಟೆಗೆ ಬಿಟ್ಬಿಟ್ಟವ್ರೆ. ಇಡೀ ಊರ್ದು ಕಸ ಎಲ್ಲ ಬಂದು ಇಲ್ಲಿ ಕುಂಟೆನಾಗ ತುಂಬ್ಕೊಳೋದು. ಇವಾಗ ಏನ್ ಮಾಡ್ಬೇಕಲ್ಲ, ಇಲ್ಲಿ ಸಾರ್ವಜನಿಕರು ದರ್ಗಾಗ್ ಬರ್ತಾರೆ. ಇಲ್ಲಿ ಟೈಲೆಟ್ ನೀರೆಲ್ಲ ಬಿಟ್ಬಿಡೋರು ಆಲ್ರೆಡಿ. ಇದು ಸಾರ್ವಜನಿಕರ ದರ್ಗಾ ಐತೆ ನಮ್ದು. ಅದಕ್ಕೆ ಸಾರ್ವಜನಿಕರು ಬರ್ತಾರೆ. ಸ್ವಲ್ಪ ಅಚ್ಚುಕಟ್ಟಾಗಿ ಸ್ವಲ್ಪ ನೀಟ್ ವಾಸನೆಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ ಸರ್. ಇಲ್ಲಿ ಎಷ್ಟು ದಿವಸ ಕಂಪ್ಲೇಂಟ್ ಮಾಡೋದು ಸರ್? ಇದೇ ರೀತಿ ಆದ್ರೆ ನಾವು ಜಾಸ್ತಿ ಮಟ್ಟಿಗೆ ಹೋರಾಟ ಮಾಡ್ಬೇಕಾಗುತ್ತೆ ಸರ್. 10 ವರ್ಷಗಳಿಂದ ನೀವು ಅಧಿಕಾರಿಗಳಿಗೆ ಮನವಿನೂ ಕೊಡ್ತಾ ಇದ್ರಿ ಸರ್. ಮನವಿ ಎಲ್ಲಾ ಕೊಟ್ಟಿ ಇಲ್ಲೇ ದೇವಸ್ಥಾನ ಮುಂದೆ ಕೂರ್ಸಿ ಅದ್ ಮಾತಾಡಿದಿರಿ ಸರ್. ನಮ್ಕ ಗಲೀಜ್ ನೀರ್ ನಿಲ್ಸಿ, ಸರ್ಕಾರಿದು ಏನೈತೆ ಕುಂಟೆ ಸರ್ಕಾರಿನೇ ಇರ್ಲಿ, ದನ ಕರುಗಳಕ ಜನಗಳಕ ಇದು ಸೇವೆ ಹಂಗದಂತದ್ದು ಇದು ಕುಂಟೆ. ಬೇರೆ ಜಾಗ ನೀವು ಸರ್ಕಾರಿ ಜಾಗ ಇರ್ತದಲ್ಲ, ಅದು ಚರಂಡಿ ನೀರು ಬಾತ್ರೂಮ್ ನೀರು ಅದೆಲ್ಲ ಬಿಡ್ಬಿಡ್ರಿ. ಇದು ಕುಂಟೆ ದರ್ಗಾದ್ರ ಕುಂಟೆ ನಲ್ಲಿ ಯಾಕೆ ಬಿಡ್ತೀರಾ? ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಒಂದು ಪಕ್ಕದಲ್ಲೇ ಕುಂಟೆ ಗಲೀಜ್ ನೀರು ಗೊಬ್ಬನಾಡ್ತಾರೆ. ಅದೇ ಸರ್, ಇಲ್ಲಿ ನಿಂತ್ಕೊಳಕತ್ತ ಇಲ್ಲಲ್ಲ ಸರ್. ನೀವು ಇದೀರಾ, ನೀವು ನೋಡಿ, ನಿಮ್ ಮಾಧ್ಯಮ ಮುಖಾಂತರ ನಮ್ಗೆ ಒಳ್ಳೇದಾಗ್ಲಿ ಅಂತ ಕರ್ಸಿದೀರ ಅಷ್ಟೇ ಸರ್. ಸಾಕಷ್ಟು ಊರಿಗೂ ಕಾಯಿಲೆಗಳು ಆಡೋದು ಸಾಧ್ಯ. ಕಾಯಿಲೆಗಳೆಲ್ಲ ಕರೋನಾ ಬಂದ್ ಎಲ್ಲ ಹೊಲ್ಟೋಯ್ತು. ಇವಾಗ ಈ ಕುಂಟೆನಾಗ ನೀರ್ ಬಿಟ್ಟು ಜನಗಳೆಲ್ಲ ಸಾಯಿಸ್ಬಿಡ್ತಾರೆ. ಇಲ್ಲಿ ಒಬ್ರಿಗೊಬ್ರು ಆಗಲ್ಲ ಸರ್. ಇಲ್ಲಿ ಅಧಿಕಾರಿಗಳು ಏನ್ ಹೇಳ್ತಾರೆ ಸರ್? ಇದ್ರು ಸರ್ ಮಾಡಿಸ್ತೀನಿ ಎಲ್ ಮಾಡಿಸಿದ್ರು? 10 ವರ್ಷ 11 ವರ್ಷ ಆಯ್ತು, ಎಲ್ ಮಾಡಿಸಿದ್ರು? ಹಂಗೆ ಐತಲ್ಲ. ಅಕಸ್ಮಾತ್ ನಿಮ್ಗೆ ಏನಾರ ಸ್ಪಂದಿಸದೇ ಇದ್ರೆ ಇದ್ರ ವಿರುದ್ಧ ಹೋರಾಟ ಜಾಸ್ತಿ ಮಾಡ್ಬೇಕಾಗುತ್ತೆ ಸರ್. ನಾವು ಗ್ರಾಮ ಪಂಚಾಯತಿ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀರಿ.